ನಮಸ್ಕಾರ ಎಲ್ರಿಗೂ. ಹೊಸ ರುಚಿ ಏನಪ್ಪಾ ಅಂದ್ರೆ ಮೂಲಂಗಿ ಸೊಪ್ಪಲ್ಲಿ ಪಚಡಿ ಮಾಡೋದು. ಇದು ಫುಲ್ ಹಸಿದೆ, ಯಾವ್ದನ್ನು ನೀವು ಒಲೆ ಮೇಲೆ ಹಾಕಿ ಬೇಯಿಸೋ ಅಗತ್ಯ ಇಲ್ಲ. ಮೂಲಂಗಿ ಸೊಪ್ಪಿನಲ್ಲಿ ಪಚಡಿ ಹೇಗ್ ಮಾಡೋದು ಅಂತ ನೋಡೋಣ. ಎಲ್ರು ಮೂಲಂಗಿ ಸೊಪ್ಪನ್ನ ಆದಷ್ಟು ಎಸ್ತ್ ಬಿಡ್ತಾರೆ, ಬರೀ ಮೂಲಂಗಿ ಗೆಡ್ಡೆ ಮಾತ್ರ ಉಪಯೋಗಿಸ್ತಾರೆ. ಆದ್ರೆ ಬರೀ ಮೂಲಂಗಿ ಸೊಪ್ಪಲ್ಲಿ ಮಾಡ್ಕೊಂಡ್ರೆ ಇದ್ರಲ್ಲಿ ಪಚಡಿ ಅಂತನಾರ ಹೇಳಿ, ಕೋಸಂಬರಿ ಅಂತನಾರ ಹೇಳಿ, ಏನಾದ್ರೂ ಹೇಳಿ ತುಂಬಾ ರುಚಿಯಾಗಿರುತ್ತೆ. ಯಾಕಂದ್ರೆ ಇದು ಹಸಿದು ನಾವು ತಿಂದಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ನಮ್ಮನೆಗ್ ಬಂದಾಗ ಈ ಸೊಪ್ಪಲ್ಲಿ ಪಚಡಿ ಮಾಡಿದ್ರೆ ಹೇಗ್ ಮಾಡಿದ್ರಿ ಅಂತ ಕೇಳ್ಕೊಂಡು ತಿಳ್ಕೊಂಡು ಅವರು ಮಾಡಿದರೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನೀವು ಒಂದ್ಸರಿ ಮಾಡಿ ನೋಡಿ. ಬನ್ನಿ ಹಾಗಾದ್ರೆ ರೆಸಿಪಿ ಮಾಡೋದನ್ನ ನೋಡೋಣ. ಈಗ ಇದಕ್ಕೆ ಸೊಪ್ಪನ್ನ ಹೇಗ್ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಅಲ್ದೇನೆ ಇದಕ್ಕೆ ಬೇರೆ ಏನ್ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡೋಣ. ನೋಡಿ, ಹೆಚ್ಚೋದನ್ನ ನೋಡ್ಕೊಂಬೋಣ. ಇದು ಕೂಡ ತುಂಬಾ ಮುಖ್ಯ. ತುಂಬಾ ಚಿಕ್ಕದಾಗಿ ಹೆಚ್ಚಕೊಳ್ಳಿ ಇದನ್ನ, ಅವಾಗ ಒಳ್ಳೆ ರುಚಿ ಸಿಗುತ್ತೆ ನಮಗೆ. ನೋಡಿ, ಸೊಪ್ಪನ್ನ ಹೆಚ್ಚಿಬಿಟ್ಟು ನೀಟಾಗಿ ತೊಳೆದು ಬಸ್ದಿಟ್ಕೊಂಡಿದೀವಿ. ಸೊಪ್ಪಿನ ಜೊತೆಗೆ ಇನ್ನೇನೇನ್ ಸಾಮಾನ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಹೆಸರು ಬೇಳೆ 1-2 ಸ್ಪೂನು 1-2 ಗಂಟೆ ಕಾಲ ಮುಂಚೆನೆ ನೆನೆ ಹಾಕೊಂಡು ತೊಳೆದು ಬಸ್ದಿಟ್ಕೊಂಡಿದೀನಿ. ತೆಂಗಿನ ತುರಿ 1-2 ಸ್ಪೂನು. ಮೂಲಂಗಿ ನಾವು ತಗೊಂಡಿದ್ವಲ್ಲ ಅದ್ರಲ್ಲಿ ಒಂದು ಅರ್ಧ ಮುಕ್ಕಾಲಾದ್ರೂ ಸಾಕು. ಕ್ಯಾರೆಟ್ ಅಷ್ಟೇ, ಅದ್ರಲ್ಲಿ 1.5 ಕ್ಯಾರೆಟ್ ಸಾಕು ತಗೊಂಡಿದೀನಿ. ಆಮೇಲೆ ಈರುಳ್ಳಿ, ಒಂದ್ ಸಣ್ಣ ಈರುಳ್ಳಿ ಕಟ್ ಮಾಡಿ ಹಚ್ಚಿಟ್ಕೊಂಡಿದೀನಿ. ಈರುಳ್ಳಿ ಬೇಕಾದ್ರೆ ಹಾಕೊಳ್ಳಿ, ಬೇಡ ಅಂದ್ರೆ ಬಿಡ್ಬೋದು. ಈರುಳ್ಳಿ ತಿನ್ನೋರಿದ್ರೆ ಹಸಿ ಈರುಳ್ಳಿ ಉಪಯೋಗಿಸ್ಬೋದು. ಈರುಳ್ಳಿ ಇದಕ್ಕೆ ಸ್ವಲ್ಪ ಚೆನ್ನಾಗಿ ರುಚಿ ಕೊಡುತ್ತೆ. ಈರುಳ್ಳಿ ತಿನ್ನಕ್ಕಾಗದೆ ಇದ್ದವ್ರು ಹಾಗೆ ಮಾಡ್ಕೊಂಡ್ರು ಚೆನ್ನಾಗಾಗತ್ತೆ, ಇಲ್ಲ ಅಂತಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿ ಮೆಣಸಿನ್ಕಾಯಿ ನೋಡಿ ಇದೇ ತರ ಸಣ್ಣಕ್ಕೆ ಹಚ್ಕೊಳ್ಳಿ. ಯಾಕಂದ್ರೆ ಖಾರ ಸಿಕ್ಬಾರ್ದು ಒಂದೇ ಸರಿ ತಿನ್ನುವಾಗ ಅಂತ ಇದೇ ತರ ಸಣ್ಣಕ್ಕೆ ಹೆಚ್ಕೊಳ್ಳಿ. ಆಮೇಲೆ 1/4 ಸ್ಪೂನು ಜೀರಿಗೆ ಪುಡಿ, 1/4 ಸ್ಪೂನ್ಗೂ ಕಡಿಮೆ ಇದೆ ಅದು ಜೀರಿಗೆ ಪುಡಿ. 1/4 ಸ್ಪೂನು ಸಾರಿನ ಪುಡಿ. ಆಮೇಲೆ ನಿಂಬೆ ಹಣ್ಣು ರುಚಿಗೆ ತಕ್ಕಷ್ಟು. ಇದ್ರಲ್ಲಿ 1/4 ನಿಂಬೆ ಹಣ್ಣು ಹಾಕೊಳ್ತೀನಿ, ಅಷ್ಟೇ ಸಾಕು. ಸಾರಿನ ಪುಡಿ ಅಕಸ್ಮಾತ್ ಇಲ್ಲ ಅಂದ್ರೆ ಜೀರಿಗೆ ಪುಡಿ ಜೊತೆ ಬರೀ ಅಚ್ಕಾರದ ಪುಡಿ ಬೇಕಾದ್ರೂ ಸ್ವಲ್ಪ ಹಾಕೋಬಹುದು, ಟೇಸ್ಟ್ ಆಗತ್ತೆ. ನೋಡಿ, ಸರಿ, ಈಗ ಫೈನಲ್ ಆಗಿ ಮಾಡೋದನ್ನ ನೋಡೋಣ. ಈಗ ಸೊಪ್ಪು ಬಸ್ದಿಟ್ಕೊಂಡಿದ್ವಲ್ಲ ಅದನ್ನ ಫಸ್ಟ್ ಹಾಕ್ತಾ ಇದ್ದೀನಿ. ಇದ್ ನೋಡಕ್ ಇಷ್ಟೊಂದು ಕಾಣಿಸುತ್ತೆ, ಆಮೇಲೆ ನೀವು ಕಲಿಸ್ತಾ ಹೋದ್ರೆ ಸೊಪ್ಪು ಕುಗ್ಗುತ್ತೆ, ಕಡಿಮೆ ಆಗತ್ತೆ. ನೋಡಿ, ಇದಕ್ಕೆ ಹೆಸರು ಬೇಳೆ, ಯಾವುದು ಒಲೆ ಮೇಲೆ ಇಡೋ ಹಾಗೆ ಇಲ್ಲ, ನೀವು ಎಲ್ಲ ಹಸಿ ಇದೇನೆ. ಹಸಿ ತೆಂಗಿನ ತುರಿ, ಮೂಲಂಗಿ, ಕ್ಯಾರೆಟ್, ಈರುಳ್ಳಿ, ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ, ಸಾರಿನ ಪುಡಿ, ಉಪ್ಪು ಮಾತ್ರ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅದನ್ನ ನೀವು ನೋಡಿ ಹಾಕೊಳ್ಳಿ. ನೋಡಿ, ಈಗ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಂಡ್ಕೊಳ್ಳಿ. ನಾನಂತೂ 1/4 ಹಿಂಡ್ತೀನಿ ಇದಕ್ಕೆ. ಆಮೇಲೆ ಇದು ಎಸ್ಪೆಷಲಿ ಸೊಪ್ಪಿನ ಅಂಶನೇ ಜಾಸ್ತಿ ಇರಬೇಕು, ಬೇರೆ ಎಲ್ಲದಕ್ಕಿಂತನೂ ಸೊಪ್ಪಿನ ಅಂಶನೇ ಜಾಸ್ತಿ ಇರಬೇಕು, ಅವಾಗ್ಲೇ ನಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ನಿಂಬೆಹಣ್ಣು ಹಿಂಡಿದ್ದೀನಿ, ಒಂದಿಷ್ಟು ಸಾಕು. ರಸ ಎಲ್ಲ ಹಾಕ್ತಾ ಇದ್ದೀನಿ. ನೋಡಿ, ಕ್ಯಾರೆಟ್ ಮೂಲಂಗಿ ಆತರನೇ ಇರ್ಬೇಕು ಅಂತಿಲ್ಲ. ಬೈ ಚಾನ್ಸ್ ಬರೀ ಸೊಪ್ಪಿತ್ತು ಅಂತ ಅಂದ್ರೂ ನೀವು ಹೆಸರು ಬೇಳೆ,
ಮತ್ತೆ ಇದು ಸೊಪ್ಪು ಇದ್ರೂನು ನೀವು ಈರುಳ್ಳಿ ಇದ್ರು ಹಾಕೊಂಡ್ ಮಾಡ್ಕೋಬಹುದು, ಎಮರ್ಜೆನ್ಸಿಗೆ ಚೆನ್ನಾಗಾಗತ್ತೆ. ಇದನ್ನ ಸೊಪ್ಪನ್ನ ಬಹಳ ಒತ್ತಿ ಕಲಿಸ್ಬೇಡಿ, ಹಗುರವಾಗಿ ಕಲಿಸ್ಕೊಳ್ಳಿ. ಹಸಿದು ನಾವು ತಿಂದಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಅಲ್ಲಿ ಕಬ್ಬಿಣ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಆಮೇಲೆ ಇದು ಮಕ್ಕಳು ತುಂಬಾ ಇಷ್ಟ ಪಡ್ತಾರೆ. ಫಸ್ಟ್ ಒಂದ್ ಸ್ವಲ್ಪ ಅವರಿಗೆ ಇದ್ರಲ್ಲಿ ಏನಪ್ಪಾ ಮಾಡಿದ್ದಾರೆ ಅನ್ಸುತ್ತೆ, ಆದ್ರೆ ತಿಂದ ಮೇಲೆ ಒಂದ್ ಸರಿ ಅವ್ರು ತಿಂದ ಮೇಲೆ ಪ್ರತಿ ಸರಿ ಮಾಡುವಂತ ಅವರೇ ಕೇಳ್ತಾರೆ. ನೋಡಿ ನಿಮ್ ಈ ತರ ಕಲ್ಸ್ಕೊಳ್ಳಿ. ಎಷ್ಟು ನೋಡಿ ಬರ್ತಿ ಇದ್ದಿದ್ದು ಎಷ್ಟಾಯ್ತು, ಕಡಿಮೆ ಆಯ್ತು. ನೀಟಾಗಿ ಕಲ್ಸ್ಕೊಳ್ಳಿ ಒಂಚೂರ್ ನಿಧಾನಕ್ಕೆ. ನೋಡಿ ರುಚಿಯಾಗಿರುವಂತ ಮೂಲಂಗಿ ಪಚ್ಚಡಿ ರೆಡಿಯಾಗಿದೆ. ಇದು ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈ ಮೂಲಂಗಿ ಮತ್ತು ಅದರ ಸೊಪ್ಪು ಅನೇಕ ಆರೋಗ್ಯಕ್ಕೆ ಅನುಕೂಲವಾಗುವ ಖಜಾನೆ ಅಂತಾನೆ ಹೇಳ್ಬೋದು. ಇದರ ಉಪಯೋಗದಿಂದ ಗ್ಯಾಸ್ಟ್ರಿಕ್ ಮತ್ತು ಪೈಲ್ ಶಮನಕ್ಕೂ ತುಂಬಾ ಅನುಕೂಲ. ಇದು ಜೀರ್ಣಕ್ರಿಯೆಗೆ, ಕ್ಯಾನ್ಸರ್ ತಡೆಯಕ್ಕೆ, ತೂಕ ಇಳಿಸಕ್ಕೆ, ಮಧುಮೇಹ ಅಂದ್ರೆ ಶುಗರ್ ಕಂಟ್ರೋಲ್ಗೂ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಚಪಾತಿಗೆ, ತಾಲಿಪಟ್ಟಿಗೆ, ಕೊನೆ ಪಕ್ಷ ನೀವು ಹಾಗೆ ಒಂದ್ ಬಟ್ಲಿಗೆ ಹಾಕೊಂಡು ತಿಂದ್ರೂ ತುಂಬಾ ರುಚಿಯಾಗಿರುತ್ತೆ. ನಾನಂತೂ ಹಾಗೆ ಮಾಡೋದು. ಜೋಳದ ರೊಟ್ಟಿಗೆ ಇದೊಂದು ಕಾಂಬಿನೇಷನ್ ಮಾಡಿಸ್ದಂಗೆ ಇರುತ್ತೆ. ಇದು ತುಂಬಾ ಟೇಸ್ಟ್ ಆಗತ್ತೆ. ಆಮೇಲೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.